ವಿಶೇಷವಾಗಿ ತೆಂಗು ಬೆಳೆಗಾರರಿಗೆ ನಮಸ್ಕಾರ. ನೋಡಿ, ಇವತ್ತು ನಮ್ಮ ತೋಟದಲ್ಲಿ ಎಳ್ನೀರು ಇಳಿಸಿದ್ದಾರೆ. ಯಾವ ಥರ ಇದೆ ಅಂತೇಳಿ ನೋಡಿ, ಎಷ್ಟೊಂದು ಫ್ರೆಶ್ ಆಗಿದೆ ನೋಡ್ಬೋದು ನೀವು. ಇದಕ್ಕೆ ಮೂಲ ಕಾರಣ ಏನು ಅಂದರೆ, ನಾವು ಯಾವ ಥರ ಮಾಡ್ತೀವಿ ಕೃಷಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ, ಇದು ಕಾಪರ್ ಮಳೆ ಹೊಡೆದಿರ್ತಕ್ಕಂಥದ್ದು. ಇಲ್ಲೊಂದು ಹೊಡೆದಿದ್ವಿ. ಸೊ ನೋಡಿ, ರೈತರು ಈ ಕಾಪರ್ ಮಳೆ ಹೊಡೆದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ಅಂದ್ಕೋಬಾರ್ದು. ಯಾಕಂದರೆ ಈ ತೆಂಗಿನ ಗಿಡಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸು ಬೇಕಾಗುತ್ತೆ, ಮತ್ತು ವಿಶೇಷವಾಗಿ ಕೊಟ್ಟಿಗೆ ಗೊಬ್ಬರನೂ ಬೇಕಾಗ್ತಿರುತ್ತೆ. ಅದನ್ನೆಲ್ಲ ಒಂದು ಹದವಾಗಿ ಕೊಡಬೇಕು. ನೋಡಿ, ಕಾಯಿ ಹೊತ್ಕೊಂಬರ್ತಾಯಿದ್ದಾರೆ. ತಡಿ ಹಾಂ, ಹಂಗೆ ನೋಡಿ, ಎಷ್ಟೊಂದು ಶೈನಿಂಗ್ ಇದೆ ಕಾಯಿ. ಓಕೆನಾ? ಹಾಂ, ಇಡ್ಸ್ ಕೆಳಗೆ ಇಡ್ಸು. ಅದು ಇನ್ನು ಈ ಕಡೆಗೆ ವರ್ಷ ಅದು. ಹಾಂ, ಇಲ್ಲದ ಈ ಗಿಡದಾಗ ಬೇಡ, ಇವು ಬೇಡ. ಹಾಂ, ಆಮೇಲೆ ಅದು ಕೈ ಗಿಡಕ್ಕನ್ನು ಬಿಟ್ಟದ ಎಳ್ನೀರು ಹೆಂಗೆ? ಅಷ್ಟು ದೊಡ್ಡದು? ಹಾಂ, ಅಲ್ಲ, ಅದು ಇದಾಗಿಲ್ಲ, ಕೊಬ್ಬರಿ ಆಗಿಲ್ಲ. ನಿಮ್ಮ ಮನೆಗೆ ಕುಡ್ತೀರಾ ಗೌಡ? ಬೇಡ, ಹಂಗೆ ಕೊಡ್ತೀನಿ. ಒಳ್ಳೆ ಕಾಯಿ ಇರೋದು ಒಂದು ಕುಡಿದ್ರೆ ಸಾಕನಾಗೈತೆ. ಹೌದು, ಈ ಸಲ ಚೆನ್ನಾಗಿ ಬಂತಲ್ಲ ಇಳುವರಿ? ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಇಂಥ ಬೇಸಿಗೆ ಇಷ್ಟು ಇಳುವರಿ ತೆಗಿತಾರೆ ಅಂದ್ರೆ ಒಳ್ಳೆ ಗ್ರೇಟ್. ಹೌದಾ? ಶೈನಿಂಗ್ ಐತೆ ನೋಡಿ ಈ ಸಲ. ಒಳ್ಳೆ ಶೈನಿಂಗ್. ಇದು ಹಿಂಗೈತೆ, ಅದು ಸುಮ್ಮನೆ ತೋರ್ಕೊಂಡು ಕುಡೀರಿ ಕೊಡ್ರಿ ಒಂದು. ನೀವು ಒಳ್ಳೆ